ಸೈನ್ಫೈ ಕಮಾಂಡ್ ಆರ್ಮಿ ಬೇಸ್ ವರ್ಕ್ಶಾಪ್ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ 1955ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿ 1979ರಲ್ಲಿ ಇದೇ ನಮ್ಮ ಯಶವಂತಪುರದ ಈಶ್ವರ್ ಸಿಂಗ್ ಅನ್ನೋರು ಅಧ್ಯಕ್ಷರಾಗಿ ಅವರು ಒಂದು ಸೈಟ್ ಇಲ್ದಿರ 84 ಸೈಟ್ಗಳನ್ನ ನಿರ್ಮಾಣ ಮಾಡಿ 79 ಅಲಾಟ್ಮೆಂಟ್ ಮಾಡಿ 5 ಸೈಟ್ಗಳು ಇನ್ನೂ ಅದು ಕೊಡಬೇಕು ಅಂತಿದೆ. ಈಗ ಬಿಡಿ ಅವರು ಮಾತ್ರ ಏನೋ ದಾಖಲೆಗಳಿಲ್ಲ ಅಂತ ಇದ್ದಾರೆ. ಅಂತ ಯಶವಂತಪುರದಲ್ಲಿ ಏನು ಹಲಸೂರಲ್ಲಿ ನಮಗೆ ಅಲ್ಲಿ ಜಾಗ ಇಕ್ಕಟ್ಟಾಗಿ ಆಡಳಿತ ಮಂಡಳಿ ಸಹಕಾರ ಸಿಗದೆ ಸೊಸೈಟಿಯ ಸಹಕಾರಿ ಸಂಘದ ಕೆಲವು ಏಳಿಗೆಯನ್ನು ಸಹಿಸಿದಂಥ ಖಾಸಗಿ ಮಾಫಿಯಾಗಳ ಹಿಂಸೆಯಿಂದ ನಮಗಲ್ಲಿ ಕಚೇರಿ ಮತ್ತು ಯಾವುದೇ ರೀತಿಯ ಸಹಕಾರ ಸಿಗಲಿಲ್ಲ. ಅದಕ್ಕೆ ನಾವು ಇದೇ ಯಶವಂತಪುರದಲ್ಲಿ BBMPಯ ಒಂದು ವಾಣಿಜ್ಯ ಮಳಿಗೆಯಲ್ಲಿ ಅಂಗಡಿಯನ್ನು ತಗೋಬೇಕು ಅಂತ ನಮ್ಮ ಮೇಲೆ ಇಡೀ ಕಾರ್ಯಕಾರಿ ಜನರಲ್ ಬಾಡಿ ತೀರ್ಮಾನದಂತೆ ಇಲ್ಲಿ ಮಾಡಿದ್ದೀವಿ. 2 ಜನರಲ್ ಬಾಡಿ ಮಾಡಿದ್ದೇವೆ. ನಮ್ಮದು 2018ರಲ್ಲಿ ಒಂದು ಬೈಲಾ ತಿದ್ದುಪಡಿ ಮಾಡಿದ್ದೇವೆ. ನಮ್ಮ ಸದಸ್ಯರ ಸಂಖ್ಯೆ ತುಂಬ ಕುಗ್ಗು ಹೋಗಿದೆ. ಸೊ ಅದರಿಂದ ಬೇರೆಯವ್ರು ಮಾಡ್ಕೋಬೇಕು ಅಂತೇಳಿ 2018ರಲ್ಲಿ 18-19ರಲ್ಲಿ ದಿನಾಂಕ 15/10/18ರಂದು JRB ಜಾಯಿಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವರು ಈ ತಿದ್ದುಪಡಿಗೆ ಅನುಮತಿ ಕೊಟ್ಟಿದ್ದಾರೆ. ಸಂಘದ ಕಾರ್ಯಕ್ಷೇತ್ರದಲ್ಲಿ ಕಾಯಂ ನಿವಾಸಿಯಾಗಿರುವ 18 ವರ್ಷ ಮೇಲ್ಪಟ್ಟು 1000 ಭಾರತದ ಕರಾರು ಅಧಿನಿಯಮದ ಪ್ರಕಾರ ಅರ್ಹರಾಗಿರುವ ಸಂಘ ಸೇವೆಗಳು ಪಡೆಯಲು ಇಚ್ಛೆಯುಳ್ಳ ವ್ಯಕ್ತಿಗಳು ಸದಸ್ಯರಾಗಲು ಅರ್ಹರಾಗಿರುತ್ತಾರೆ. ಆ ಹಿನ್ನೆಲೆಯಲ್ಲಿ ಬೇರೆಯವರು ಸದಸ್ಯರು ಮಾಡ್ಕೊಳ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಮ್ಮ ರೈಲ್ವೆ ಕಾರ್ಮಿಕ ಸಂಘದ ಮುಖಂಡರಾಗಿರತಕ್ಕಂಥ ಶ್ರೀನಿವಾಸ್ ಅವ್ರಿಗೆ ಮಾಡಬೇಕು ಅಂತೇಳಿ ಇಡೀ ನಮ್ಮ ಕಾರ್ಯಕಾರಿ ತೀರ್ಮಾನ ಮಾಡಿ, ಮತ್ತು ಅವರು ಒಂದು ನಮ್ಮ ಕಾರ್ಯಾಗಾರದಲ್ಲಿ ಸಂಖ್ಯೆನೂ ಕಮ್ಮಿ ಆಗಿದೆ, ಸದಸ್ಯ ಸಂಖ್ಯೆನೂ ಕಮ್ಮಿ ಆಗಿದೆ. ಅದಕ್ಕೆ ವ್ಯಾಪ್ತಿ ಜಾಸ್ತಿ ಮಾಡಬೇಕು ಅಂತೇಳಿ ನಾವು ಸಂಪರ್ಕ ಮಾಡಿ ಅವ್ರನ್ನ ಸದಸ್ಯರನ್ನ ಕಳೆದ 3 ತಿಂಗಳಿಂದ ಮಾಡಿಕೊಂಡು ಅವರಿಗೀಗ ನಾಮಕರಣ ಸದಸ್ಯರು ಮಾಡಬೇಕು ಅಂತೇಳಿ ನಮ್ಮ ಇಡೀ ಕಾರ್ಯಕಾರಿಯವರು ತೀರ್ಮಾನ ಮಾಡಿದ್ರು. ಉಪವಿಧಿ 41ರ ಶೀರ್ಷಿಕೆ ಈ ಪ್ರಕಾರ ನಾಮನಿರ್ದೇಶನ ಮಾಡೋಕ್ಕೆ ನೀತಿ ನಿಬಂಧನೆಗಳಲ್ಲಿ ತುಂಬ ಸ್ಪಷ್ಟವಾದಂಥ ಅದೇ ಇದಿದೆ. ಅದರ ಅನ್ವಯ ಅವರಿಗೆ ಇವತ್ತು ನಾವು ನಾಮನಿರ್ದೇಶನ ನಮ್ಮಿಡೀ ಕಾರ್ಯಕಾರಿ ಆಡಳಿತ ಮಂಡಳಿ ಸದಸ್ಯರ ಸಂಸದಲ್ಲಿ ಅವ್ರಿಗೆ ಇದು ಮಾಡಿದ್ದೀವಿ. ತಮ್ಮ ಸದಸ್ಯರು ಜಾಸ್ತಿ ಮಾಡ್ತೀರಾ ಮತ್ತು ಒಂದೇನಾದರೂ ಇಚ್ಛಾಶಕ್ತಿ ಒಂದು ಲೇಔಟ್ ಮಾಡುವ ಉದ್ದೇಶ ಕೂಡ ಶ್ರೀನಿವಾಸ್ ಅವರಿಗೆ ನಮ್ಗೆ ಹಾಕೊಂಡು ಮಾಡಬೇಕು ಅಂತಿದೆ. ಅದರಿಂದ ಅವರಿಗೆ ನಾವು ಇವತ್ತು ಸಭೆ ಸೇರಿ ಸಭೆಯಲ್ಲೇ ತೀರ್ಮಾನ ಮಾಡಿ ಅವ್ರಿಗೆ ಇವತ್ತು ಕೊಡಬೇಕು ಅಂತೇಳಿ ನಾಮನಿರ್ದೇಶನ ಮಾಡಿದ್ದೇವೆ. ಅವರಿಗೆ ಅಭಿನಂದನೆಗಳು ಸೂಚಿಸ್ತಾ, ಇದು ಸದಸ್ಯತ್ವ ಎಲ್ಲ ನಾಗರಿಕರು ತಗೋಬೋದು. 2450 ರೂಪಾಯಿ ಇದರ ಷೇರು 2000, ಮಿಕ್ಕಿದ್ದು ಇತರೆ ಅರ್ಜಿ ಶುಲ್ಕ ಮತ್ತು ಇದರ ಎಲ್ಲ ಖರ್ಚು ಸರಿ 2450 ರೂಪಾಯಿ. ದಯವಿಟ್ಟು ಸದಸ್ಯರು ಆಗ್ಬೋದು. ಇದು ಈಗ ನಾಮಕರಣ ಸದಸ್ಯರ ಹೆಸರು ಹಾಕಿ ಒಂದು ಬ್ರೋಚರ್ ಎಲ್ಲ ಮಾಡಿ ಈಗ ನಾವು ಇಡ್ತೇವೆ. ಇಲ್ಲಿ ಯಶವಂತಪುರ ಶಾಪ್ ನಂಬರ್ 36ನಲ್ಲಿ ನಾವು ಸಿಬ್ಬಂದಿ ಇರ್ತಾರೆ, ಶ್ರೀನಿವಾಸನವರು. ದೂರವಾಣಿ ಸಂಖ್ಯೆ ಕೂಡ ಹಾಕ್ತಾ ಇದ್ದೇವೆ ನಾವು. ದಯಮಾಡಿ ಅರ್ಜಿ ಸದಸ್ಯರಾಗ್ಬೋದು. ಮತ್ತು ತುಂಬ ಹತ್ತಿರದಲ್ಲೇ ಒಂದು ಲೇಔಟ್ ಮಾಡುವಂಥ ಇದು ಒಂದು ಇಚ್ಛಾಶಕ್ತಿ ನಮ್ಮ ಹೊಸದಾಗಿ ನಾಮಕರಣ ಆಗಿರೋದು ಶ್ರೀನಿವಾಸ್ ಅವರ ಇಚ್ಛೆ ಇದೆ. ನಮ್ಮೆಲ್ಲ ಡೈರೆಕ್ಟರ್ಗಳದ್ದು ಕೂಡ ಇದೆ. ಅದು ನಮ್ಮ ವ್ಯಾಪ್ತಿಯಲ್ಲಿ ಯಾವ ರೀತಿ ನಮ್ಮ ಶಕ್ತಿ ಇದು ಮಾಡಿ ಒಟ್ಟಿನಲ್ಲಿ ನಮ್ಮ ಸೊಸೈಟಿಯ ಕೇರ್ ಆಫ್ನಲ್ಲಿ ಮಾಡುವಂಥ ಒಂದು ವ್ಯವಸ್ಥೆ ಕುರಿತು ಚರ್ಚೆ ನಡೀತಾ ಇದೆ. ಹತ್ತಿರದಲ್ಲೇ ಒಂದು ಲೇಔಟ್ ಮಾಡ್ತೇವೆ ಅದಂತ ಹೇಳ್ತಾ, ದಯವಿಟ್ಟು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಉದ್ದೇಶಗಳಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಈಗ ನಾವೇನು ಚಾಲನೆ ಕೊಟ್ಟಿರಲಿಲ್ಲ. ಈಗ ಎಲ್ಲ ಪ್ರಿಂಟ್ ಆದ ತಕ್ಷಣ ಚಾಲನೆ ಶ್ರೀನಿವಾಸ್ ಅವರಿಂದನೇ ಪ್ರಾರಂಭ ಆಗುತ್ತೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಹೇಳ್ತಾ, ಇದನ್ನು ನೀವು ಹತ್ತಿರದಲ್ಲೇ ಇರೋದ್ರಿಂದ, ನಾವು ಹಲಸೂರಲ್ಲಿ ನಮ್ಮ ಕಾರ್ಯಕ್ಷೇತ್ರ ಇರೋದ್ರಿಂದ ಸ್ವಲ್ಪ ಕಚೇರಿಗೂ ತಾವು ಬರ್ಬೋದು. ಸದಸ್ಯರ ಎಲ್ಲ ಇದು ಮಾಡಿದಾಗ ಇಲ್ಲೇ ಬಂದು ಇದು ಮಾಡಿಕೊಂಡು ಕೂತ್ಕೊಂಡು ಹೋಗ್ಬೋದು. ನಾವು ರೆಗ್ಯುಲರ್ ಬರೋಕ್ಕಾಗಲ್ಲ. ನಮ್ಮದು 8 ತಿಂಗಳಿದೆ, ನಮ್ಮ ನಂತರ ಬರ್ತೀವಿ ಅಂತ ಹೇಳ್ತಾ ಈಗ ಬನ್ನಿ ಶ್ರೀನಿವಾಸ್ ಅವರು. ಕಮಾಂಡ್ ಆರ್ಮಿ ಬೇಸ್ ವರ್ಕ್ಶಾಪ್ ಹೌಸಿಂಗ್ ಬಿಲ್ಡಿಂಗ್ ಸೊಸೈಟಿಯ ಅಧ್ಯಕ್ಷರಾದ ಸಮೀವುಲ್ಲಾ ಖಾನ್ ಸರ್ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ಒಂದು ಹೌಸಿಂಗ್ ಸೊಸೈಟಿ ಒಂದು ಕಟ್ಟೋದು ತುಂಬ ಕಷ್ಟ ಇದೆ. ಆದರೂ ಇಷ್ಟು ದಿವಸ ನಡೆಸ್ಕೊಂಡ್ಬಂದು ಇವತ್ತೊಂದು ಜಾಗ ಮಾಡಿಕೊಟ್ಟಿದ್ದಾರೆ ನಮ್ಮ ಸಮೀವುಲ್ಲಾ ಖಾನ್ ಅವರ ನೇತೃತ್ವದಲ್ಲಿ.
ಅದನ್ನ ಅಭಿವೃದ್ಧಿ ಆಗ್ಬೇಕು, ಇನ್ನೂ ಒಳ್ಳೆ ಹೆಸರು ಬರ್ಬೇಕು ಎಲ್ಲ ಕಡೆ. ಇವತ್ತೇನು ಆರ್ಮಿ ವರ್ಕ್ಶಾಪ್ ಅವ್ರು ಇದೇನು ನಂಬ್ಕೊಂಡಿದ್ದಾರೆ, ಆ ವರ್ಕ್ಶಾಪ್ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಅಂತ ಮಾಡಿ ಅವ್ರಗಳಿಗೆ ಒಂದು ಸೈಟ್ಗಳನ್ನ ಹಂಚೋ ಪ್ರಕ್ರಿಯೆ ನಮ್ಮ ಅಧ್ಯಕ್ಷರ ಮೂಲಕ ನಡಿಬೇಕು ಅಂತ ನಮ್ಮ ಆಸೆ ಒಂದು. ಯಾಕಂದ್ರೆ ನಮ್ಮ ರೈಲ್ವೆ ಹೌಸಿಂಗ್ ಸೊಸೈಟಿನೂ ಇದೆ, ಮೂರ್ನಾಲ್ಕರಲ್ಲಿ ಒಂದೆರಡು ಕ್ಲಿಕ್ ಆಗಿ ನಡೀತಾ ಇದೆ. ಎಲ್ಲೋದ್ರೂ ಸಾಕು ಸೊಸೈಟಿ ಅಂತೇಳಿ ದುಡ್ಡುಗಳು ಬಂದು ಸುರಿತಾ ಇರ್ತಾರೆ. ಆದ್ರೆ ಇಲ್ಲಿ ನಾವು ಬರೀ ಮೆಂಬರ್ಶಿಪ್ ಮಾಡಿದ್ರೆ ಮಾತ್ರ ಆಗಲ್ಲ, ಸೈಟ್ಗೆ ಅಂದ್ಬಿಟ್ಟು ದುಡ್ಡು ಹಾಕ್ಸ್ಬೇಕಾಗತ್ತೆ. ಇವಾಗ ಯಾರು ನೋಡಿ 2,500 ರೂಪಾಯಿ ಎಲ್ಲಾರು ಕಟ್ತಾರೆ ಇಲ್ಲಿ ತಗೊಂಬಂದು. 1,000 ಜನ ಮಾಡೋದು ನಾನು ಮಾಡ್ತೀನಿ 1,000 ಜನ, ಅದಲ್ಲ ಮೇಯ್ನು. ಇವಾಗ ನಾವು ಯಾವುದೋ ಒಂದು ಲೇಔಟ್ ನೋಡಿರ್ತೀವಿ, ಅಲ್ಲಿಗೆ ದುಡ್ಡು ಕಟ್ಟಬೇಕಾಗತ್ತೆ. ಆ ಟೈಮಲ್ಲಿ ಬಂದು ನಮ್ದ್ರಲ್ಲಿ ಯಾರು ಇಚ್ಛಾಸಕ್ತಿ ಇದ್ದು ನಮಗೆ ಸೈಟ್ ಬೇಕು ಅನ್ನೋರು ಅವರು ಒಂದು ಅಮೌಂಟು ಅಧ್ಯಕ್ಷರ ಜೊತೆ ಎಲ್ಲರೂ ನಾವೆಲ್ಲ ಕುತ್ಕೊಂಡು ಮಾತಾಡಿ ಅದೊಂದು 2 ಲಕ್ಷನೋ 5 ಲಕ್ಷನೋ ಒಂದು ಅಮೌಂಟ್ ಹಾಕಿದಾಗ ಸೈಟ್ ಎಲ್ಲಿದೆ ನಾವು ಹೇಳ್ತೀವಿ, ಇಚ್ಛಾಸಕ್ತಿ ಇರೋ ತಗೋಬಹುದು. ಆ ಥರ ಮಾಡಿದಾಗ ಸೈಟ್ಗಳು ಬೇಗ ಆಗತ್ತೆ, ಸೊಸೈಟಿ ಬೇಗ ಬೆಳೆಯುತ್ತೆ. ಸೊಸೈಟಿಯಿಂದ ಬೇಗ ಸೈಟ್ ಆಯ್ತಪ್ಪ ಅಂತ ಇದು ಮಾಡ್ತಾರೆ. ಕಾರ್ಮಿಕರಾಗಿರ್ಬೋದು, ಇವಾಗ ನಮ್ಮ ಸಮೀರ್ ಖಾನ್ ಸರ್ ಹೇಳ್ದಂಗೆ ಬೇರೆಯವ್ರನ್ನು ಸದಸ್ಯತ್ವ ಮಾಡಿರ್ತೀವಿ, ಎಲ್ಲ ಜಾಯಿಂಟ್ ಆಗಿರ್ತಾರೆ. ಯಾರ್ಯಾರು ಇಚ್ಛೆ ಇರ್ತಾರೋ ಅವ್ರಿಗೂ ದುಡ್ಡು ಕಟ್ಟಿದಾಗ ಸೊಸೈಟಿ ಹೆಸರುಗಳು ಮುಂದೆ ಹೋಗುತ್ತೆ, ಅವ್ರಿಗೂ ಅನುಕೂಲ ಆಗುತ್ತೆ. ಸೊಸೈಟಿ ಆಕ್ಟ್ ಅಲ್ಲಿ ನಾವು ಸೈಟ್ಗಳು ಕೊಡ್ತೀವಿ ಅವ್ರಿಗೆ. ಏನು ಸೊಸೈಟಿ ಆಕ್ಟ್ ಅಲ್ಲಿ ಏನೇನು ಇರುತ್ತೋ ಅದೆಲ್ಲ ನೋಡಿ ಸೊಸೈಟಿಯಿಂದ ಸೈಟ್ ತಗೊಳ್ಳೋದೇ ಒಂದು ಸಂತೋಷ ಅವ್ರಿಗೆ. ಯಾಕಂದ್ರೆ ಸೊಸೈಟಿದ್ದು ಸೈಟ್ ಕೊಡ್ಬೇಕಾದ್ರೆ ಎಲ್ಲ ಯಾವುದೇ ತೊಂದರೆಗಳು ಇರಲ್ಲ. ಸೈಟ್ಗಳಲ್ಲಿ A to Z ಎಲ್ಲ ಚೆಕ್ ಮಾಡಿ ಸೊಸೈಟಿ ಆಕ್ಟ್ ತಗೊಂಡು ಅದು ಬಂದು ನಮ್ಮ ಹೌಸ್ ಬಿಲ್ಡಿಂಗ್ ಇಂದ ಕೊಡೋದು ಅವ್ರಿಗೆ. ಅದೆಲ್ಲ ನಿರಂತರವಾಗಿ ನಡೀತಾ ಇರ್ತದೆ. ನಮ್ಮ ಸಮೀರ್ ಖಾನ್ ಸರ್ ಅವರು ಎಲ್ಲೂ ಕೆಟ್ಟ ಹೆಸರು ತಗೊಂಡಿಲ್ಲ. ಅವ್ರ ಹೆಸರನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಉನ್ನತ ರೀತಿಗೆ ಹೋಗೋದಕ್ಕೆ ನಾವು ಕೂಡ ಇಲ್ಲಿ ನಿಮ್ ಜೊತೆಲಿ ಸೇರಿ ದುಡಿತೀವಿ. ಅದೇ ರೀತಿಯಾಗಿ ಮೆಂಬರ್ಶಿಪ್ ಇರ್ಬೋದು, ಸೈಟ್ಗಳು ನಾವು ಒಂದು 4-5 ಬಿಲ್ಡರ್ ಕರೆಸ್ತೀವಿ ಇಲ್ಲಿ. ನೀವು ಎಲ್ಲ ಇರಿ. ನಮ್ಮ ಸಮೀರ್ ಖಾನ್ ಸರ್ ಅವರು ಏನು ಅವ್ರ ಮಾರ್ಗದರ್ಶನದಲ್ಲಿ ಯಾವ ರೀತಿ ನಾವು ಸೈಟ್ಗಳು ಯಾವ್ಯಾವ ರೀತಿಯಲ್ಲಿ ತಗೋಬಹುದು. ಕಮ್ಮಿ ರೇಟ್ದು ಇದೆ, ಜಾಸ್ತಿ ಇದೆ. ಏಕಾತ ಏಕ್ದಮ್ ಹೋಗ್ತೀವಿ ಅಂದ್ರೆ ಜಾಸ್ತಿ ಇದೆ. ಸ್ವಲ್ಪ ಬೇರೆ ಏನಾದ್ರು ಬಿ ಖಾತಾ ಆ ಥರ ಹೋಗೋದಾ ಏನು, ಎಲ್ಲರೂ ಕುತ್ಕೊಂಡು ಮಾತಾಡಿ ಅವ್ರ ಸೈಟ್ಗಳು ನಮ್ಮ ಸೊಸೈಟಿ ಅಂಡರಲ್ಲಿ ಕೊಡೋರಿಗೆ ಅವ್ರನ್ನೂ ಕರ್ಸ್ಬಿಟ್ಟು ಮಾತಾಡಿ ಯಾವ ಥರ ನೀವೆಲ್ಲ ತೀರ್ಮಾನ ಮಾಡ್ತೀರೋ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿ ನಿಮ್ಮ ಜೊತೆಲಿ ಒಂದು ಕೆಲಸ ಮಾಡೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಧ್ಯಕ್ಷರಿಗೆ ಹಾಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ.